ಅದು ನಗರದ ಪ್ರತಿಷ್ಠಿತ ಹೋಟೆಲ್. ಅಲ್ಲಿ ರಾಜಕಾರಣಿಗಳು, ಉದ್ಯಮಿಗಳು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ಗಳು ಕೂಡ ಉಳಿದುಕೊಳ್ಳುವಂಥ ಹೋಟೆಲ್ ಅದು. ಆದ್ರಿಂದ ಆ ಹೋಟೆಲ್ ಸಿಬ್ಬಂದಿ ಶಾಕ್ ಆಗಿದ್ರು. ಅದೊಂದು ಇಮೇಲ್ಗೆ ಕಂಗಾಲಾಗಿ ಹೋಗಿದ್ರು. ಹಾಗಾದ್ರೆ ಏನು ಇಮೇಲ್ ಬಂತು ನೀವೇ ನೋಡಿ. ಪ್ರತಿಷ್ಠಿತ ಹೋಟೆಲ್ಗೆ ಬಾಂಬ್ ಬೆದರಿಕೆ ಇಮೇಲ್. ಹೋಟೆಲ್ ಚೆಕ್ ಮಾಡಿ ನಿಟ್ಟುಸಿರು ಬಿಟ್ಟ ಪೊಲೀಸ್. ಅದೊಂದು ಇಮೇಲ್ ನಗರದ ಪ್ರತಿಷ್ಠಿತ ಹೋಟೆಲ್ಗೆ ಶಾಕ್ ಕೊಟ್ಟಿತ್ತು. ಹೀಗಾಗಿ ಕೂಡಲೇ ಎಚ್ಚೆತ್ತ ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಹೌದು, ಖಾಸಗಿ ಹೋಟೆಲ್ಗೆ ದುಷ್ಕರ್ಮಿಗಳು ಬಾಂಬ್ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಕಿಡಿಗೇಡಿಗಳು ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ರು. ತಕ್ಷಣ ಎಚ್ಚೆತ್ತ ಹೋಟೆಲ್ ಸಿಬ್ಬಂದಿ ಹೈಗ್ರೌಂಡ್ ಠಾಣೆ ಪೊಲೀಸರಿಗೆ ತಿಳಿಸಿದ್ರು. ಇನ್ನು ಬರೀ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಮಾತ್ರ ಅಲ್ಲ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಪ್ರತಿಷ್ಠಿತ ಒಟೆರಾ ಹೋಟೆಲ್ಗೂ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ಅನಾಮಧೇಯ ಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಲಾಗಿತ್ತು. ಕಳೆದ ಮೇ ತಿಂಗಳ ಹಿಂದೆಯೂ ಹೋಟೆಲ್ ಒಟೆರಾಗೆ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು. ಇಂದು ಮತ್ತೆ ಬಾಂಬ್ ಇಟ್ಟು ಹೋಟೆಲ್ ಸ್ಫೋಟಿಸುವುದಾಗಿ ಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ. ಮಾಹಿತಿ ಬಂದ ಕೂಡಲೇ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಯಾವುದೇ ಸ್ಫೋಟಗಳು ಪತ್ತೆಯಾಗಿಲ್ಲ. ಮೇಲ್ನೋಟಕ್ಕೆ ಹುಸಿ ಬಾಂಬ್ ಬೆದರಿಕೆ ಪ್ರಕರಣಗಳು ಅಂತ ಗೊತ್ತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಈಗ ಜೆಸಿಬಿ ಗರ್ಜಿಸಿದೆ. ಅದು ಕೂಡ ಬೆಳ್ಳಂಬೆಳಗ್ಗೆ ಆ ಅಂಗಡಿ ಮಾಲೀಕರಿಗೆ ಶಾಕ್ ಆದಿತ್ತು. ಈ ಜಾಗ ನಮ್ಮದು ಅಂತ ನೋಟಿಸ್ ನೀಡಿರುವಂತ ಬಿಡಿಎ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇಳಿದಿತ್ತು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಜೆಸಿಬಿ ಗರ್ಜನೆ. ಬಿಡಿಎ ಇತಿಹಾಸದಲ್ಲೇ ಅತಿ ದೊಡ್ಡ ತೆರವು ಕಾರ್ಯ. ಸರ್ವೆ ಪೇಪರ್ ಹಿಡಿದು ಫೀಲ್ಡ್ಗಿಳಿದ ಅಧಿಕಾರಿಗಳು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ವಸ್ತುಗಳು, ಮಳಿಗೆ ಅವಶೇಷಗಳನ್ನ ಎತ್ತಿನ ಗಾಡಿಗೆ ತುಂಬಿಸುತ್ತಿರುವ ಕೆಲಸಗಾರರು, ಮಳಿಗೆ ಕಳೆದುಕೊಂಡವರ ಕಣ್ಣೀರು, ಸುತ್ತಲೂ ಪೊಲೀಸರ ಸರ್ಪಗಾವಲು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಜೆಸಿಬಿ ಗರ್ಜಿಸಿದೆ. ಒತ್ತುವರಿದಾರರಿಗೆ ಬಿಡಿಎ ಬಿಗ್ ಶಾಕ್ ಕೊಟ್ಟಿದೆ. ಚಂದ್ರ ಲೇಔಟ್ನ ನಾಗರಬಾವಿಯಲ್ಲಿ ಬಿಡಿಎಗೆ ಸೇರಿದ ಸರ್ವೆ ನಂಬರ್ 78ರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಸುಮಾರು 20 ವರ್ಷಗಳಿಂದ ನಡೆಯುತ್ತಿದ್ದ ಜಾಗದ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. ಅಂತಿಮವಾಗಿ ಬಿಡಿಎ ಪರ ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಇಂದು ತೆರವು ಕಾರ್ಯಾಚರಣೆ ನಡೆಸಿದರು. ಇಲ್ಲ ಮೇಡಮ್, ಇದು ನಾಗರಬಾವಿ ಸರ್ವೆ ನಂಬರ್ 78ಅಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನು, ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಇದನ್ನೆಲ್ಲ ತೆರವು ಕೊಡಿಸ್ಬೇಕಂತ ನಮ್ಮಿಂದನೂ ಆಗಿತ್ತು. ಈಗ ಕೋರ್ಟ್ ಆದೇಶ ನಮ್ಮ ಪರವಾಗಿ, ಪ್ರಾಧಿಕಾರದ ಪರವಾಗಿ ಆಗಿರೋದ್ರಿಂದ ಈ ಸರ್ವೆ ನಂಬರ್ 78ನೆಲ್ಲ ನಾವು ತೆರವುಗೊಳಿಸಿ ಪ್ರಾಧಿಕಾರದ ಸುಮಾರು 6.25 ಎಕರೆಯನ್ನು ನಾವು ಸ್ವಾಧೀನಕ್ಕೆ ಪಡಿಬೇಕಾಗಿದೆ. ಸೊ ಈ ಬಗ್ಗೆ ನಾವು ನಮ್ಮ ಇನ್ಸ್ಪೆಕ್ಟರ್ ಟೀಮ್ ಆಯಿತು, STF ಅಂದರೆ ಪೊಲೀಸ್ ಇಲಾಖೆಯಿಂದ ಆಯಿತು, ನಮ್ಮ ಇಂಜಿನಿಯರ್ಸ್ ವಿಭಾಗದಿಂದ ಹಲವಾರು ಬಾರಿ ಅವರಿಗೆ ಕೊಟ್ಟಿದ್ದು 7 ದಿನಗಳ ನೋಟಿಸ್. 2 ದಿನದ ಮುಂಚೆಯೇ ಡೆಮಾಲಿಷ್. ಬಿಡಿಎ ವಿರುದ್ಧ ಮಳಿಗೆ ಮಾಲೀಕರ ಕಿಡಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಡಿಎ ಈ ಮಹತ್ವದ ಕಾರ್ಯಾಚರಣೆಗೆ ಇಳಿದಿತ್ತು. ಸುಮಾರು 500 ಕೋಟಿ ಮೌಲ್ಯದ ಬಿಡಿಎ ಪ್ರಾಪರ್ಟಿ ವಶಕ್ಕೆ ಪಡೆಯಲು ಸಾಕಷ್ಟು ಹೋರಾಟ ನಡೆಸಿತ್ತು. ಹೋರಾಟಕ್ಕೆ ಜಯ ಸಿಕ್ಕರೂ ಬಡ ಮಳಿಗೆದಾರರ ಜೀವನ ಬೀದಿಗೆ ಬಂದಿತ್ತು. ಸಾಲ ಮಾಡಿ ನಡೆಸುತ್ತಿದ್ದ ವ್ಯಾಪಾರ ಕಣ್ಣೆದುರೇ ಕಳೆದುಕೊಂಡ ಅವರ ದುಃಖ ಹೇಳತೀರದಾಗಿತ್ತು. 7 ದಿನಗಳ ನೋಟಿಸ್ ನೀಡಿದ್ದ ಬಿಡಿಎ 2 ದಿನಗಳ ಮುಂಚಿತವಾಗಿಯೇ ತೆರವು ಮಾಡಿದ್ದು ಆಕ್ರೋಶವನ್ನ ಹೆಚ್ಚಿಸಿತ್ತು. ಕಾಂಡಿಮೆಂಟ್ಸ್ ಕಾಫಿ ಶಾಪ್ ಮಾಡಿದೆ. 1.5 ಮಂತ್ ಆಗಿಲ್ಲ. ಇನ್ನು ನಾನು ಬಡ್ಡಿ ಸಾಲ ಮಾಡಿ ಅಂಗಡಿ ಹಾಕಿದ್ದು. ಸಾಲನೂ ತೀರ್ಸೋಕ್ಕಾಗಿಲ್ಲ. ನಾನು ಸಾಲ ಮಾಡಿದ್ದು 50,000 ಸಾಲ ಮಾಡಿದೆ. 50,000ದಲ್ಲಿ ಬಂದು 47,000 ಖರ್ಚು ಮಾಡಿದ್ದೀನಿ ಅಂಗಡಿಗೆ. ಈಗ 15 ಡೇಸ್ ಆಗಿಲ್ಲ. ಇನ್ನು ಈಗ ಸಾಲನೇ ತೀರಿಸಿಲ್ಲ. ನಾನು ಯಾರು ಮಾಡೋದು ಬೇಜಾರಾಗ್ತಾಯಿದೆ ನನಗೆ. ಇನ್ಫಾರ್ಮೇಷನ್ ಅಂದರೆ ಅಟ್ಲೀಸ್ಟ್ 1 ತಿಂಗಳಾದರೂ ಕೊಡಬೇಕಾಯ್ತು. 1 ವೀಕಲ್ಲಿ ಯಾವ ರೀತಿ ತೆಗೋಕ್ಕಾಯ್ತು ಸಡನ್ನಾಗಿ ನೋಡಿ.
ಸಾಕಷ್ಟು ವರ್ಷಗಳಿಂದ ಒಂದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ದ ವ್ಯಾಪಾರಿಗಳು ದಿಕ್ಕು ತೋಚದೆ ಕುಳಿತಿದ್ರೆ ಹೊಸದಾಗಿ ಅಂಗಡಿ ಹಾಕಿದವರು ಸಾಲದ ಲೆಕ್ಕಾಚಾರ ಹಾಕ್ತಿದ್ರು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಗ ಮಾಲ್, ಈಗ ಹೋಟೆಲ್. ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಅಂದ್ರೆ ಕೇವಲ ಆಯ್ತಾ ನಿಮ್ಗೆಲ್ಲ? ಹಾಗಾದ್ರೆ ಬೆಂಗಳೂರಿನ ಹೋಟೆಲ್ನಲ್ಲಿ ಇದೆಂತ ರೂಲ್ಸ್? ಹಾಗಾದ್ರೆ ಹೋಟೆಲ್ ಲಿಫ್ಟ್ನಲ್ಲಿ ಗ್ರಾಹಕರಿಗಷ್ಟೇ ಅವಕಾಶ. ಲಿಫ್ಟ್ನಲ್ಲಿ ಸ್ವಿಗ್ಗಿ ಝೊಮ್ಯಾಟೊದವರಿಗೆ ನಿರ್ಬಂಧ ಹೇರಲಾಗಿದೆ. ಭಾರಿ ಆಕ್ರೋಶಕ್ಕೆ ಕಾರಣವಾಯಿತು ಹೋಟೆಲ್ ನೋಟಿಸ್ ಇದು. ಬಡವರು ಮತ್ತು ಶ್ರೀಮಂತರು ಎಂಬ ತಾರತಮ್ಯ ಯಾಕೆ? ನೋಡಿ ಎಂತ ವಿಚಿತ್ರ ನೋಡಿ. 21ನೇ ಶತಮಾನ. ಈ ಹೋಟೆಲ್ ಓನರಿಗೆ ಏನಾದರೂ ಮೈಕ್ ಕೊಟ್ರೆ ಏನು ಹೇಳ್ತಾರೆ ಗೊತ್ತಾ? ದೊಡ್ಡದೇ ಭಾಷಣ ಬರೀತಾರೆ. ಆದರೆ ಮಾಡೋದೆಲ್ಲ ಹಲ್ಕ ಕೆಲಸ ನೋಡಿ. ಈ ಸ್ವಿಗ್ಗಿ ಝೊಮ್ಯಾಟೊದವರಿಗೆ ಲಿಫ್ಟಲ್ಲಿ ಅವಕಾಶ ಇಲ್ಲ ಅಂತೆ. ಯಾರು ರೂಮ್ನವರು ಗೆಸ್ಟು ಏನಾದರೂ ಆರ್ಡರ್ ಮಾಡಿದ್ರೆ ಇವರಿಗೆ ಆರ್ಡರ್ ತಗೊಂಡು ಬರ್ತಾರಲ್ಲ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಅವರು, ಅವರಿಗೆ ಲಿಫ್ಟಲ್ಲಿ ಹೋಗೋಕೆ ಅವಕಾಶ ಇಲ್ಲ. ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅವ್ರ ರೂಮಿಗೆ ಬಾಗಿಲು ಬಡ್ದು ಕೊಟ್ಟು ಬರಬೇಕಾಗತ್ತೆ. ಹಾಗಾದರೆ ಅಲ್ಲಿರೋ ಕಸ್ಟಮರಿಗೆ ಮಾತ್ರನ ಲಿಫ್ಟ್? ಹಾಗಾದರೆ ಇವರೇನು ಮಾಡಿದ್ರು? ಅಲ್ಲೆಲ್ಲಿನೋ ತಂದು ರಾತ್ರಿ 1 ಗಂಟೆನೋ 2 ಗಂಟೆನೋ ಪಾಪ ಕಷ್ಟಪಟ್ಟು ತಗೊಂಡು ಬರ್ತಾರೆ ಹುಡುಗರು. ಇವರಿಗೆ ಲಿಫ್ಟಲ್ಲಿ ಅವಕಾಶ ಇಲ್ಲ. ಲಿಫ್ಟ್ ಬಳಸಬಾರ್ದಂತೆ ಇವರು ಝೊಮ್ಯಾಟೊ ಹಾಗೆ ಸ್ವಿಗ್ಗಿ ಹುಡುಗರು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ರಾಮಚಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಏನ್ ಕಥೆ ಹಾಗಾದ್ರೆ? ಲಾಸ್ಟ್ ಟೈಮ್ ನೋಡಿದ್ವಿ ಪಂಚೆ ಉಟ್ಕೊಂಡು ಬಂದು ಮಾಲ್ಗೆ ಎಂಟ್ರಿ ಕೊಟ್ರೆ ಎಂಟ್ರಿ ಇಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರ ನ್ಯೂಸ್ ಮಾಡ್ತು, ಅದಾದ ಮೇಲೆ ಎಂಟ್ರಿ ಸಿಕ್ತು. ಇದೇನ್ ಕತೆ ಹಾಗಾದ್ರೆ? ಈಗ ಸ್ವಿಗ್ಗಿ ಝೊಮ್ಯಾಟೊದವರಿಗೆ ಲಿಫ್ಟ್ ಇಲ್ವಾ ಹಾಗಾದ್ರೆ? ನಿಕೇಶ್, ಪ್ರಮುಖವಾಗಿ ಒಂದಿಷ್ಟು ಹೋಟೆಲ್ ರೆಸ್ಟೋರೆಂಟ್ ತರುವಂತಹ ರೂಲ್ಸ್ ನಗೆಪಾಟಲಿಗೆ ಕಾರಣ ಆಗ್ತಿದ್ದಾವೆ. ಅಷ್ಟೇ ಅಲ್ಲದೆ ಆಕ್ರೋಶ ಟೀಕೆಗೂ ಕೂಡ ಗುರಿ ಆಗ್ತಿದ್ದಾವೆ. ಪ್ರಮುಖವಾಗಿ ರೆಸ್ಟೋರೆಂಟ್ ಆಯ್ತು, ಎಲ್ಲವೂ ಹೇಳೋದು ಗ್ರಾಹಕರೇ ದೇವರು ಅಂತ. ಗ್ರಾಹಕರಿಗೆ ಅಂದ್ರೆ ಹಸಿದ ಹೊಟ್ಟೆಗೆ ತಲುಪಿಸುವಂತಹ ಸ್ವಿಗ್ಗಿ ಝೊಮ್ಯಾಟೊ ಬಾಯ್ಗಳನ್ನ ಯಾಕೆ ಹಿಂಗ್ ನೋಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉಲ್ಬಣವಾಗ್ತಾ ಇದೆ. ಪ್ರಮುಖವಾಗಿ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ಒಂದರಲ್ಲಿ ನೋಟಿಸ್ ಬೋರ್ಡ್ಗೆ ಅಂಟಿಸಿರ್ತಾರೆ. ಅಂದ್ರೆ ಗ್ರಾಹಕರು ಮಾತ್ರ ಲಿಫ್ಟ್ ಅನ್ನ ಬಳಕೆ ಮಾಡಬೇಕು, ಸ್ವಿಗ್ಗಿ ಝೊಮ್ಯಾಟೊ ಅವರು ಈ ಒಂದು ಲಿಫ್ಟ್ ನ ಬಳಕೆ ಮಾಡಬಾರ್ದಂತ. ಇದು ಎಕ್ಸ್ ನಲ್ಲಿ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇದೆ. ಒಂದಿಷ್ಟು ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಉಲ್ಬಣ ಆಗ್ತಾ ಇದೆ. ಅಂದ್ರೂ ಇನ್ನೂ ಶ್ರೀಮಂತ ಬಡವ ಅನ್ನೋ ಒಂದು ಡಿಫ್ರೆನ್ಸಸ್ ಎದ್ದು ಕಾಣ್ತಾ ಇದೆ. ಯಾಕೆ ಅವರು ಲಿಫ್ಟ್ ಅನ್ನ ಬಳಸಬಾರ್ದನ್ನೋ ಪ್ರಶ್ನೆ ಕೂಡ ಉಲ್ಬಣವಾಗ್ತಿದೆ. ಈ ಹಿಂದೆ ಮಾಲ್ ನಲ್ಲಿ ಪಂಚೆ ಉಟ್ಟು ಹೋಗಿದ್ದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಅಷ್ಟೇ ಅಲ್ಲದೆ ತಪ್ಪೊಪ್ಪಿಗೆಯನ್ನ ಕೂಡ ಮಾಡಿತ್ತು. ಮಾಧ್ಯಮಗಳು ನಿರಂತರವಾಗಿ ಅದ್ರ ಬಗ್ಗೆ ಬೆಳಕು ಚೆಲ್ಲಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಈಗ ಮತ್ತೆ ರೆಸ್ಟೋರೆಂಟ್ ಒಂದರ ಉದ್ದಟತನ ಅಂತ ಹೇಳ್ಬೋದು. ಪ್ರಮುಖವಾಗಿ ಇಂಥದ್ದೊಂದು ನೋಟಿಸ್ ಬೋರ್ಡ್ಗೆ ಅಂಟಿಸಿರುವಂತಹ ಆ ಕಂಟೆಂಟ್ ಸಾರ್ವಜನಿಕರು ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ, ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ಹಸಿದ ಹೊಟ್ಟೆಯನ್ನ ತುಂಬಿಸುವಂತಹ ಗ್ರಾಹಕರು ಎಷ್ಟು ಮುಖ್ಯನೋ ಅಷ್ಟೇ ಸ್ವಿಗ್ಗಿ ಝೊಮ್ಯಾಟೊ ಅವರು ಮುಖ್ಯ ಅನ್ನೋ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ನಿಕೇಶ್, ಇದೊಂದು ಸಾಕಷ್ಟು. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗೆ.